50% ಆಫರ್ ಅನ್ನ ಪೊಲೀಸರು ಹೇಗೆ ಕೊಟ್ಟಿದ್ರು ಹಾಗೆ BWSSB ಕೂಡ ಈಗ 50% ಆಫ್ ಕೊಡ್ತಾ ಇದ್ದಾರೆ. ಯಾವುದರಲ್ಲಿ ಅವ್ರೇನ್ ಕೊಡ್ತಾರೆ ಅಂತಂದ್ರೆ ನೀರಿಗೆ. ಸೊ BWSSB ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಜನರಿಗೆ ಬಾಕಿ ಬಿಲ್ ಪಾವತಿದಾರರಿಗೆ ಒಂದು ಸಿಹಿ ಸುದ್ದಿ ನೀಡೋಕೆ ಈಗ ಜಲಮಂಡಳಿ ಮುಂದಾಗಿದೆ. ಬಿಲ್ ವಸೂಲಿಗಾಗಿ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯ ಹಾದಿಯನ್ನ ಜಲಮಂಡಳಿ ತುಳಿತಾ ಇದೆ. ಹೇಗೆ? ಗ್ರಾಹಕರ ಬಾಕಿ ಬಿಲ್ ಮೊತ್ತಕ್ಕೆ ದಂಡ ಮತ್ತು ಬಡ್ಡಿಯನ್ನ ಹಾಕೋದಿಲ್ಲ. OTS ಅಥವಾ 50% ಡಿಸ್ಕೌಂಟ್ ಮಾದರಿಯಲ್ಲಿ ಪಾವತಿಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಬಾಕಿ ಎಷ್ಟಿದೆ ಗೊತ್ತಾ? 600 ಕೋಟಿಗೂ ಅಧಿಕ. ವೆರಿ ಗುಡ್. ಜಲಮಂಡಳಿಗೆ 600 ಕೋಟಿಗೂ ಅಧಿಕ ನೀರಿನ ಬಿಲ್ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ. ಅದಕ್ಕಂತಾನೆ ಆ ಬಿಲ್ಲನ್ನು ಪಡೆಯೋಕಂತಾನೆ ಕೊಡೋಕಂತಾನೆ ಒಂದಿಷ್ಟು ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಂಡಿದ್ದೀರಲ್ಲ, ಅವ್ರು ಏನು ಮಾಡಿದ್ರು? 600 ಕೋಟಿ ಉಳಿಯೋ ರೀತಿಯಲ್ಲಿ? ಅಯ್ಯಪ್ಪ, ಏನೋ ಗೊತ್ತಿಲ್ಲ. ಸರ್ಕಾರಕ್ಕೆ ಈಗ ಪ್ರಸ್ತಾವನೆ ಸಲ್ಲಿಸೋಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರಂತೆ ಜಲಮಂಡಳಿಯವರು. BBMPಯಿಂದ ಈಗ ಎಷ್ಟೆಷ್ಟು ಬಾಕಿ ಉಳ್ಕೊಂಡಿದೆ ಅಂತ ನೋಡ್ಕೊಳ್ಳಿ. BBMPಯಿಂದ 23 ಕೋಟಿ ಅಂತೆ, ಕೇಂದ್ರ ಸರ್ಕಾರ ಸಂಸ್ಥೆಗಳಿಂದ 60 ಕೋಟಿಗೂ ಅಧಿಕ ಅಂತೆ, ರಾಜ್ಯ ಸರ್ಕಾರದ ಸಂಸ್ಥೆಗಳಿಂದ 87 ಕೋಟಿ ಅಂತೆ, ಶಾಸನಬದ್ಧ ಸಂಸ್ಥೆಗಳಿಂದ 10 ಕೋಟಿ ಅಂತೆ. ಜನ ಅಲ್ಲ, ಇಲ್ಲಿ ಜನರಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಸಂಸ್ಥೆಗಳೇ ಅತಿ ಉಳಿಸ್ಕೊಂಡಿದ್ದಾರೆ. ವೆರಿ ಗುಡ್, ಸೂಪರ್. ನೋಡಿ ಯಾರ್ಯಾರಿದ್ದಾರೆ, ಯಾವ ಅಧಿಕಾರದಲ್ಲಿದ್ದೀರಾ. ನುಡಿದಂತೆ ನಡಿತೀವಿ, ಇದನ್ನೊಂಚೂರು ಹೇಳಿದಂತೆ ಕೊಟ್ಟಂತೆ ತಗೊಳ್ತೀವಿ ಅಂತ ಹೇಳಿ. ಇವತ್ತಿಂದ ಏನು OTS ಮಾಡಿದ್ದಾರೆ ಅದು ಒಂದು ಒಳ್ಳೆಯ ಬೆಳವಣಿಗೆ. ಇದರಿಂದ BBMPಗೂ ಅನುಕೂಲ ಆಗಿದೆ, ಅದೇ ರೀತಿಯಲ್ಲಿ ಜನರಿಗೂ ಅನುಕೂಲ ಆಗಿದೆ. ಈ ಒಂದು ಯೋಜನೆಯನ್ನು ನಮ್ಮ ಬೆಂಗಳೂರು ಅಭಿವೃದ್ಧಿ ಇಲಾಖೆ ವತಿಯಿಂದ ಮಾಡಿರೋದ್ರಿಂದ ನೀವೇನೀಗ ಸಜೆಷನ್ ಕೊಡ್ತಾ ಇದ್ದೀರಿ, ಇದರ ಬಗ್ಗೆ ನಾನು ನಮ್ಮ ಮಂಡಳಿನಲ್ಲಿ ಚರ್ಚೆ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳವರ ಹತ್ರ ಚರ್ಚೆ ಮಾಡಿ ಸರ್ಕಾರ ಹಂತದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ನಂತರ ನಾವು ತಮಗೆ ಇದರ ಬಗ್ಗೆ ಕಾರ್ಯರೂಪವನ್ನು ತಮಗೆ ಕೊಡ್ತೀವಿ. ಖಂಡಿತ ಈಗ ನಿಮ್ಮ ಸಕಾರಾತ್ಮಕ ಇರುವಂತಹ ಸಲಹೆಗಳನ್ನ ನಾವು ಸ್ವೀಕಾರ ಮಾಡಿಕೊಂಡು ನಾವು ಚರ್ಚೆ ಮಾಡಬೇಕಾಗುತ್ತದೆ. ಒಂದು ಮೊದಲನೇದಾಗಿ ಮಂಡಳಿಯಲ್ಲಿ ಚರ್ಚೆ ಮಾಡಬೇಕು, ನಂತರ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರೋದ್ರಿಂದ ಅವರ ಜೊತೆಗೆ ಚರ್ಚೆ ಮಾಡಿ ಒಂದು ಸ್ಕೀಮ್ ಮಾಡಿ ನಂತರ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡ್ತೀವಿ. ಇಲ್ಲ, ನಾವು ಇದರ ಬಗ್ಗೆ ನಿಖರವಾಗಿ ಮಾಹಿತಿ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ, ಯಾಕಂದರೆ ನಮಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಥರ ರಿಯರ್ಸ್ಗಳಿದೆ. ಸೊ ಈ ಸ್ಕೀಮ್ ಮಾಡುವಾಗ ಈ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಸಂಪೂರ್ಣ ಮಾಹಿತಿ ಬಂದ ಮೇಲೆ ಖಂಡಿತ ನಿಮಗೆ ಮಾಹಿತಿಯನ್ನು ಒದಗಿಸ್ತೀನಿ. ಈಗಾಗಲೇ ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಜನಸಾಮಾನ್ಯರು ಯಾರಾದರೂ ಈ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ಅಲ್ಲೇನೆ ಅದನ್ನು ತಕ್ಕೊಂಡು ಹೋಗ್ಬಿಡ್ತಾರೆ, ಕರೆಂಟೇ ಕೊಡೋದಿಲ್ಲ. ನೀರಿನ ಬಿಲ್ ಕಟ್ಟಿಲ್ಲ ಅಂತಂದ್ರೆ ನೀರೇ ಕೊಡೋದಿಲ್ಲ. ಇಲ್ಲಿ ಕೇಂದ್ರ ಮತ್ತು ರಾಜ್ಯದವರು BBMPಯವರು 180 ಕೋಟಿ ಬಾಕಿ ಉಳಿಸ್ಕೊಳ್ತಾರೆ. ಡೊಮೆಸ್ಟಿಕ್, ಇಂಡಸ್ಟ್ರಿಯಲ್, ಬಲ್ಕ್ ಸಪ್ಲೈ ಇವರೆಲ್ಲ ಭಾಗಗಳು 220 ಕೋಟಿ ಬಾಕಿ ಉಳ್ಕೊಳ್ತಾರೆ. ಇವ್ರಿಗೆ ನೀರು ಸಪ್ಲೈ ಯಾಕೆ ಮಾಡಕ್ಕೆ ಹೇಳಿದ್ರು ಅಂತ ಸ್ಟಾಪ್ ಮಾಡಿಬಿಡ್ಬೇಕಾಗಿತ್ತು. ಇಷ್ಟೊಂದು ಬಾಕಿ ಉಳಿಸ್ಕೊಳ್ಬೇಕಾದ್ರೆ ಅಲ್ಲಿ ಕಣ್ಣಿಗೆ ಕಾಣಲ್ಲ. ಪಾಪ ಜನರ ಮೇಲೆ ಮಾತ್ರ ಹಾಕ್ತಾ ಇರ್ತಾರೆ ಬರೇನ, ಇಲ್ಲಿ ಮಾತ್ರ ಇವರು ಆರಾಮಾಗಿರ್ತಾರೆ. ಅರುಣ್, ಖಂಡಿತವಾಗಿಯೂ ಈ ಅಂಕಿ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಆ ರೀತಿ ಒಂದಷ್ಟು ಪ್ರಶ್ನೆಗಳು ಜನಸಾಮಾನ್ಯರ ಮೇಲೆ ಇಲ್ಲದೆ ಇರುವಂತಹ ಕಾಳಜಿ ಸರ್ಕಾರಿ ಸಂಸ್ಥೆಗಳ ಮೇಲೆ ಯಾಕೆ ಅನ್ನುವಂಥದ್ದು ಸಾಮಾನ್ಯವಾಗಿ ಮೂಡುತ್ತೆ. ಈಗಿರುವಂಥ ಪ್ರಶ್ನೆ ಕೂಡ ಅದೇ. ಪ್ರಮುಖವಾಗಿ ಈಗ BWSSB ಏನಿದೆ, ಜಲಮಂಡಳಿಯವರು ಒಂದಷ್ಟು ನಿರ್ಧಾರಗಳಿಗೆ ಬರ್ತಾ ಇದ್ದಾರೆ. ಇದು ಕೇವಲ ಸರ್ಕಾರಿ ಸಂಸ್ಥೆಗಳು ಅಥವಾ ಕೇಂದ್ರ ಸಂಸ್ಥೆಗಳೇನಿದೆ ಅದನ್ನು ಹೊರತುಪಡಿಸಿ ಜನಸಾಮಾನ್ಯರಿಗೂ ಕೂಡ ಒಂದಷ್ಟು ಇನ್ಕ್ಲೂಡ್ ಆಗುತ್ತೆ. ಪ್ರಮುಖವಾಗಿ ಕಳೆದ 2-3 ವರ್ಷಗಳಿಂದ ಅನೇಕ ಕಡೆಗಳಲ್ಲಿ ಬಾಕಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು BWSSB ಅವರು ಮಾಡಿದ್ರು. ಅದರ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅದನ್ನು ರಿಕವರಿ ಮಾಡುವಂಥ ಕೆಲಸ ಆಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಕಾದು ಸುಸ್ತಾದಂತಹ BWSSB ಈಗಾಗಲೇ ದರ ಏರಿಕೆ ಮಾಡುವಂಥ ಚಿಂತನೆಯಲ್ಲಿತ್ತು. ಬೊಕ್ಕಸಕ್ಕೆ ಹಣವನ್ನು ತುಂಬಿಸಬೇಕಾದ ಪರಿಸ್ಥಿತಿ ಎದುರಾಗಿರುವಂತ ಕಾರಣಕ್ಕಾಗಿ ಸೊ ಅವರ ಮುಂದೆ ಈ ದರ ಏರಿಕೆ ಆಪ್ಷನ್ ಅನ್ನ ಬಿಟ್ಟರೆ ಬೇರೆ ಏನಿದೆ ಅನ್ನುವಂತ ಒಂದಷ್ಟು ಚಿಂತನೆಗಳನ್ನ ಮಾಡಿದ್ರು. ಅದರಲ್ಲಿ ಈಗ ಬಹಳ ಪ್ರಮುಖವಾಗಿ ಬಾಕಿ ಹಣವನ್ನು ನಾವು ವಸೂಲಿ ಮಾಡ್ಕೊಂಡ್ರೆ ನಮಗೆ ಒಂದಷ್ಟು ಹಣ ವಾಪಸ್ ಬರ್ಬೋದು ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಚಿಂತನೆಯನ್ನ ಮಾಡಿದ್ರು. ಎಕ್ಸಾಂಪಲ್ ಆಗಿ ಪೊಲೀಸ್ ಇಲಾಖೆ ಅದೇ ರೀತಿ BBMP ಅನ್ನ ತೆಗೆದುಕೊಳ್ಳುವಂತ ಕೆಲಸ ಆಯಿತು. ಅಂದ್ರೆ BBMPಯಲ್ಲಿ OTS ಒನ್ ಟೈಮ್ ಸೆಟಲ್ಮೆಂಟ್ ಪಾಲಿಸಿ ಏನಿತ್ತು ಆ ಪ್ರಕಾರ ಮಾಡಿದ್ರೆ ಎಲ್ಲೊಂದ್ ಕಡೆ ಜನ ನಮಗೆ ಬೇಗ ಹಣವನ್ನ ಪಾವತಿ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ಕೈಗೊಳ್ತಾರೆ, ಮುಂದೆ ಬರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಈ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿ ಈಗ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಸರ್ಕಾರಿ ಸಂಸ್ಥೆಗಳೇನಿದೆ ಇದರಿಂದ ಹೆಚ್ಚು ಕಡಿಮೆ 180-190 ಕೋಟಿ ಬರಬೇಕಿದೆ. ಅದನ್ನು ಹೊರತುಪಡಿಸಿದ್ರೆ ನಾನ್ ಡೊಮೆಸ್ಟಿಕ್ ಗಳಲ್ಲಿ 200 ಕೋಟಿಯಷ್ಟು ಬರಬೇಕಿದೆ. ಇವೆರಡರ ಬಡ್ಡಿಯನ್ನ ಸೇರಿಸಿದ್ರೆ 600 ಕೋಟಿಗೂ ಅಧಿಕ ಅಮೌಂಟ್ BWSSBಗೆ ಬರಬೇಕಿದೆ. ಸೊ ಇದನ್ನ ಅರ್ಧರೇ ಆದ್ರೂ ನಾವು ವಾಪಸ್ ರಿಕವರಿ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿ ಈಗಾಗಲೇ ಅದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡಿದ್ರೆ. ಬಟ್ ಆದ್ರೆ ಇದನ್ನ ಜನಸಾಮಾನ್ಯರು ಏನಾದ್ರು ಒಪ್ಕೊಂಡ್ರು ಸರ್ಕಾರಿ ಸಂಸ್ಥೆಗಳು ಹೇಗೆ ಇದರ ಪಾಲನೆಯನ್ನ ಮಾಡುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಆ ನಿಟ್ಟಿನಲ್ಲಿ ಸರ್ಕಾರದ ಜೊತೆ ಮಾತುಕತೆ ಹೇಗಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅರುಣ್.